ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ, ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ 10ನೇ ತರಗತಿ ಮಕ್ಕಳ, ಇದೇ ತಿಂಗಳು 2ನೇ ತಾರೀಕು ನಿಮಗೆ ಸೋಷಿಯಲ್ ಸೈನ್ಸ್ ಎಕ್ಸಾಮ್ ನಡೀತಾ ಇದೆ. ಈ ಎಕ್ಸಾಮ್ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಇವುಗಳನ್ನು ನೀವು ಹೆಚ್ಚಿಗೆ ಓದ್ಕೊಂಡ್ರೆ ಖಂಡಿತವಾಗ್ಲೂ ಇದೇ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಬರುವ ಸಾಧ್ಯತೆ ಇದೆ. ಹಾಗಾಗಿ ಇವುಗಳನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮೊದಲು ಒಂದು ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ ಮಕ್ಕಳೇ, ಇಲ್ಲಿ 1 ಮಾರ್ಕ್ ಕ್ವಶನ್ಸ್ನ ನಾನು ಕೊಟ್ಟಿದ್ದೀನಿ. ಇಲ್ಲಿ ಫಸ್ಟ್ ಕ್ವಶನ್, ಇದು ಎಲ್ಲ ಮಾಡೆಲ್ ಪೇಪರಲ್ಲಿ ಮತ್ತು ಪ್ರಿಪರೇಟರಿ ಪೇಪರಲ್ಲಿ ಪ್ರಶ್ನೆ ಖಂಡಿತವಾಗ್ಲೂ ಕೇಳಿದ್ದಾರೆ. ಹಾಗಾಗಿ ಇದನ್ನು ನೀವು ನೋಡಿಕೊಂಡ್ರೆ ಸುಲಭ. ವಾಟ್ ವಾಸ್ ದ ರೀಸನ್ ಫಾರ್ ದ ರೆಬಿಲಿಯನ್ ಆಫ್ ಬೇಡಾಸ್ ಆಫ್ ಅಲ್ಗಲಿ ಅಗೇನ್ಸ್ಟ್ ದ ಬ್ರಿಟಿಷ್? ಈ ಕ್ವಶನ್ ಕೇಳ್ತಾರೆ ಮಕ್ಕಳೇ. ನೆಕ್ಸ್ಟ್ ಕ್ವಶನ್, ವಾಟ್ ವಾಸ್ ದ ರೀಸನ್ ಫಾರ್ ರಷ್ಯಾ ಟು ಸೈನ್ ನೋ ವಾರ್ ಫ್ಯಾಕ್ಟ್ ವಿತ್ ಜರ್ಮನಿ? ನೆಕ್ಸ್ಟ್ ಕ್ವಶನ್, ವೈ ವಾಸ್ ಲೀಗ್ ಆಫ್ ನೇಷನ್ ಎಸ್ಟಾಬ್ಲಿಷ್ಡ್? ಇದು ಕೂಡ ಬಹಳಷ್ಟು ಸಲ ರಿಪಿಟೇಷನ್ ಆಗಿದೆ, ಇದು ಕೂಡ ಬಂದೇ ಬರ್ತದೆ. ನೆಕ್ಸ್ಟ್ ಫೋರ್ತ್ ಒನ್, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಸಿಟಿಜನ್ ರೈಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1976? ನೆಕ್ಸ್ಟ್ ಫಿಫ್ತ್ ಕ್ವಶನ್, ವೈ ವಾಸ್ ಮೂವ್ಮೆಂಟ್ ಅಗೇನ್ಸ್ಟ್ MRPL ಲಾಂಚ್ಡ್? ಇದು ಕೂಡ ತುಂಬ ಸಲ ರಿಪೀಟ್ ಆಗಿದೆ, ಇದನ್ನು ನೋಡ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್, ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಈಸ್ ಕಾಲ್ಡ್ ಬೇಸಿಕ್ ಇಂಡಸ್ಟ್ರಿ ವೈ? ಇದನ್ನು ಕೇಳ್ತಾರೆ. ಇದನ್ನು ಕೂಡ ನೀವು ಸುಲಭವಾಗಿ ಬರೀತೀರಿ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಕ್ವಶನ್, ಹೂ ಪ್ರೆಸೆಂಟ್ಸ್ ದ ಯೂನಿಯನ್ ಬಡ್ಜೆಟ್ ಇನ್ ಲೋಕಸಭಾ? ನೆಕ್ಸ್ಟ್ ಏಯ್ತ್ ಕ್ವಶನ್, ವಾಟ್ ಈಸ್ ದ ಮೈನ್ ಆಬ್ಜೆಕ್ಟಿವ್ ಆಫ್ ಎಸ್ಟಾಬ್ಲಿಷಿಂಗ್ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್? Next, ninth one, where is the headquarters of the International Court of Justice? Next, 10th one, where was Appico movement launched? ಇದು ಕೂಡ ತುಂಬಾನೇ ಸುಲಭ ಮಕ್ಕಳೇ. What is meant by mass communication? Next one, who was the first chairman of ISRO? Next, 13th one, what is the meant by surplus budget? Next question, 14th, what is the entrepreneurship? Next question, 15th, why is the Security Council called as the Cabinet of United Nations? Next, 16th one, name the season which receive least rainfall in India. Next question, what is the transport? 18th question, what is deficit financing according to the Planning Commission of India? Next, 19th one, how do entrepreneurs help to remove regional disparities? ಮಕ್ಕಳೇ, 1 ಮಾರ್ಕ್ ಸಂಬಂಧಪಟ್ಟಂತೆ ಈ ನಾನು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಲ್ಲಿ ನಿಮಗೆ 8 ಕ್ವಶನ್ಸನ್ನು ಕೇಳ್ತಾರೆ. 8 ಕ್ವಶನ್ ಆಲ್ಮೋಸ್ಟ್ ಇವುಗಳಲ್ಲೇ ಬರುವ ಸಾಧ್ಯತೆ ಇದೆ. ಹಾಗಾಗಿ ಇವುಗಳನ್ನು ಹೆಚ್ಚಿಗೆ ನೋಡ್ಕೋಬೇಕು. ಮುಂದೆ ಈಗ 2 ಮಾರ್ಕ್ಸ್ ಕ್ವಶನ್ಸ್ ನಾನು ತಿಳಿಸ್ತಾ ಇದ್ದೀನಿ. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್, ಎಕ್ಸ್ಪ್ಲೈನ್ ದ ಫಂಕ್ಷನ್ ಆಫ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ನೆಕ್ಸ್ಟ್ ಸೆಕೆಂಡ್ ಒನ್, ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್. ಥರ್ಡ್ ಒನ್, mention the causes for the problem of child labor. Fourth one, explain the agitation against Kaiga. Fifth one, what were the causes for the first Anglo-Maratha war? Next question, explain briefly the unification movement of Karnataka. Next, well irrigation is more useful than any other type of irrigation. Why? Next, 8th one. Next question, horticulture and floriculture have helped the development of Indian farmers. Illustrate. Next, 9th one, what are the reasons for the exploitation of consumers? Next question, what are the difference between direct recruitment and indirect recruitment? Next, 11th one, explain briefly the ill effects of female poeticide. Explain briefly the controlling measures of riots. 13th one, how was Hyderabad province merged into Indian Union?
Why is well irrigation the most important irrigation system? Next question. What are the objectives of NITI Ayoga? World Consumers' Rights Day is celebrated every year on 15th March. Why? Explain the role of IBRD in the development of the nations of the world. Next question, 18th one. How are the perennial state of Junagadh merged Indian Union? Next question, 19th. Explain the importance of rainwater harvesting. Next, 28th. Cotton is the most important fiber crop in India. Why? Next, why was perpetual green revolution started? ಮಕ್ಕಳೇ, ಇದಿಷ್ಟು 2 ಮಾರ್ಕ್ಸ್ ಕ್ವಶನ್ಗೆ ಸಂಬಂಧಪಟ್ಟಿರುವಂಥ ಕ್ವಶನ್ಸು. ಇವುಗಳನ್ನು ನೀವು ಓದ್ಕೊಂಡ್ರೆ ಇಲ್ಲೂ ಕೂಡ 8 ಪ್ರಶ್ನೆಯನ್ನು ಕೇಳ್ತಾರೆ. 8ರಲ್ಲಿ ನಾನು 21 ಪ್ರಶ್ನೆ ಕೊಟ್ಟಿದ್ದೀನಿ. 21 ಪ್ರಶ್ನೆಯಲ್ಲಿ ಇವುಗಳಲ್ಲೇ ಹೆಚ್ಚಿಗೆ ಕೇಳುವ ಸಾಧ್ಯತೆ ಇದೆ. ಹಾಗಾಗಿ ಇವುಗಳನ್ನು ಹೆಚ್ಚು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮುಂದೆ ಈಗ ನಾವು 3 ಅಂಕದ ಪ್ರಶ್ನೆಗಳು 3 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ನೋಡಿ ಮಕ್ಕಳಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಕೊಡ್ತಾ ಇದ್ದೀನಿ ಇಲ್ಲಿ. ಎಕ್ಸ್ಪ್ಲೈನ್ ದ ಸ್ಟ್ರಗಲ್ ಆಫ್ ಮಾರ್ತಾಂಡ ವರ್ಮಾ ಅಗೇನ್ಸ್ಟ್ ದ ಡಚ್. ನೆಕ್ಸ್ಟ್, explain the conditions of subsidiary alliance. Next, third one, how can we conserve forests? Next, fourth one, explain the role of Panchayat Raj institutions in rural development. Next, fifth one, what are the characteristics of a successful sorry ಮಕ್ಕಳೇ, fifth one ಇದು what are the service offered by banks. Next, sixth one is what are the characteristics of a successful entrepreneur. Next, seventh one, explain the consequences of the battle of Buxar. Next, eighth one, analysis the importance of communication. Next, ninth one, the role of 5 years plan is significant in the economic development on India. How? 10th one, what are the advantage of opening a bank account? Next question, list out the services provided by district industrial centers. Next, analyze the role of Dayananda Saraswati in reforming Indian society. Next one, what are the effects of the first war of Indian independence of 1857? Next, how is Indian government tackling the challenge of terrorism? 15th one, explain the differences between organized sector workers and unorganized sector workers. Next, explain the fundamental principles of India foreign policy. 17th, what are the causes for floods? Next, 18th one, explain the causes and results of the Battle of Plassey. Next question, how is India trying to protect human rights? ಇದಿಷ್ಟು 3 ಮಾರ್ಕ್ಸ್ ಕ್ವಶನ್ ಆಗಿತ್ತು ಮಕ್ಕಳೇ. ಇವುಗಳನ್ನು ನೀವು ಹೆಚ್ಚಿಗೆ ಓದ್ಕೊಂಡ್ರೆ ಇವುಗಳಲ್ಲೇ ಹೆಚ್ಚಿಗೆ ಬರ್ತದೆ. ಇವುಗಳನ್ನು ನೀವು ಅಭ್ಯಾಸ ಮಾಡಿ. ಸಾರಿ ಮಕ್ಕಳು, ಇನ್ನೂ ಇಲ್ಲಿ 3 ಪ್ರಶ್ನೆ ಕೊಡ್ತಾ ಇದ್ದೀನಿ ನೋಡಿ. ಎಕ್ಸ್ಪ್ಲೈನ್ ದ ಎಫೆಕ್ಟ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. ನೆಕ್ಸ್ಟ್ ಒನ್, 19th century is called the century of India Renaissance. Why? Next question, what are the methods of conservation of forests? ಇದಿಷ್ಟು 3 ಅಂಕದ ಪ್ರಶ್ನೆಗಳಾಗಿತ್ತು. ಇವುಗಳನ್ನು ನೀವು ಹೆಚ್ಚಿಗೆ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ಇಲ್ಲಿ ಲಾಂಗ್ ಆನ್ಸರ್ಸ್ 4 ಮಾರ್ಕ್ಸ್ ಕ್ವಶನ್ಸ್ ಕೊಡ್ತಾ ಇದ್ದೀನಿ. ಎಕ್ಸ್ಪ್ಲೈನ್ ದ ಅಚೀವ್ಮೆಂಟ್ಸ್ ಆಫ್ ಜವಾಹರ್ಲಾಲ್ ನೆಹರು ಆಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. Next, explain the highlights of Periyar movement. Next question, how is black soil different from laterite soil? Next, fourth one, the rule of Krishnaraja Wadiyar IV made Mysore as a model state justify. Next, recently the status of women is improving in India. Why? Next, sixth one, conservation of soil is very essential. Why?
Next, many factors influence the localization of industries. How? Next one, the government are trying consistently to increase the literacy rate in India. Justify. Next one, ninth one, the tribal revolt of Santala is recognized as the permanent revolt in the freedom struggle of India. Why? Next one, explain the permanent zamindari system. Next one, how is desert soil different from alluvial soil? Next one, the use of advanced has led to many changes. How? Next one, explain the role of moderates in the freedom struggle of India. Next, 14th question, communalism disputes of the very unit and integrity of our nation. How? ಇದಿಷ್ಟು 4 ಅಂಕದ ಪ್ರಶ್ನೆಗಳು ಅಥವಾ 4 ಮಾರ್ಕ್ಸ್ ಕ್ವಶನ್ಸ್ ಆಗಿತ್ತು ಮಕ್ಕಳು. ಇವುಗಳಲ್ಲಿ ನಿಮಗೆ ಹೆಚ್ಚಿಗೆ ಕೇಳುವ ಸಾಧ್ಯತೆ ಇದೆ. ಇವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ಮುಂದೆ ಈಗ ಮ್ಯಾಪ್ ವರ್ಕ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ಲೇಸ್ಗಳನ್ನು ಗುರುತಿಸಬೇಕು ಅಂತೇಳಿ ನಾನಿಲ್ಲಿ ಆ ಪ್ಲೇಸ್ಗಳನ್ನು ಕೊಡ್ತಾ ಇದ್ದೀನಿ. ಅದನ್ನು ನೋಡೋಣ ಬನ್ನಿ. ಮ್ಯಾಪ್ ವರ್ಕ್ ಪ್ಲೇಸಸ್ ಇವುಗಳಲ್ಲೇ ಜಾಸ್ತಿ ಕೇಳ್ತಾರೆ ಮಕ್ಕಳೇ. ನೀವು ಇವುಗಳಲ್ಲಿ ನೀವು 5 ಗುರುತಿಸಿದ್ರೆ ಸಾಕು, ನಿಮಗೆ ಇಲ್ಲಿ ಪೂರ್ತಿ 5ಕ್ಕೆ 5 ಅಂಕ ಸಿಗ್ತದೆ. 82°30 ಈಸ್ಟ್ ಲ್ಯಾಂಗಿಟ್ಯೂಡ್, ಇಂದಿರಾ ಕೋಲ್, ಕಾಲ್ಪಾಕಂ ಮತ್ತು ಕಾಂಡ್ಲಾ. ನೆಕ್ಸ್ಟ್ ಒನ್ ಬೊಕಾರೋ, ಕನ್ಯಾಕುಮಾರಿ, ನರ್ಮದಾ ಪ್ರಾಜೆಕ್ಟ್, ಪಾರಾದೀಪ್, ಮಂಗಳೂರು, ಕೊಯ್ನಾ, ಬಾಂಬೆ ಹೈ, ಸೇಲಂ, ಭಾಕ್ರಾನಂಗಲ್ ಡ್ಯಾಮ್, ಇಂದಿರಾ ಪಾಯಿಂಟ್, ಕೋಲ್ಕತ್ತಾ, ಲಾತೂರ್, ಮಲಬಾರ್ ಕೋಸ್ಟ್, ನರೋರಾ, ಕೊಂಕಣ್ ಕೋಸ್ಟ್, ಗೋವಿಂದ ಸಾಗರ್, ಕೈಗಾ, ಟೀ ಪೋರ್ಟ್ ಆಫ್ ಇಂಡಿಯಾ, ಗುವಾಹಟಿ. ಇವುಗಳಲ್ಲೇ ನಿಮಗೆ ನಾಳೆ 2ನೇ ತಾರೀಕು ಬರುವಂತಹ ಪರೀಕ್ಷೆಯಲ್ಲಿ ಇದೇ ಪ್ಲೇಸ್ಗಳನ್ನು ಕೊಡ್ತಾರೆ. ಇವುಗಳನ್ನು ನೀವು ಕರೆಕ್ಟಾಗಿ ಗುರುತಿಸಿದ್ದೆ ಆದರೆ ಖಂಡಿತ ನಿಮಗೆ ಇಲ್ಲಿ 5 ಅಂಕಗಳು ನಿಮ್ಮದಾಗ್ತದೆ. ಪ್ರೀತಿಯ ಮಕ್ಕಳೇ, ನಿಮಗೋಸ್ಕರ ನಾನು ಈ ಒಂದು ಪ್ರಶ್ನೆಗಳನ್ನು ಒಂದು ಕಡೆ ಪಟ್ಟಿ ಮಾಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೇಳಿ ನಾನು ನಿಮಗೆ ಇಲ್ಲಿ ತಿಳಿಸಿದ್ದೀನಿ. ಇವುಗಳು ನಿಮಗೆ ತುಂಬಾ ಉಪಯುಕ್ತ ಆಗ್ತದೆ ಅಂಥೇಳಿ ನಾನು ಭಾವಿಸಿದ್ದೇನೆ. ಖಂಡಿತ ಉಪಯುಕ್ತ ಆಗ್ತದೆ. ಇದನ್ನು ಹೆಚ್ಚಿಗೆ ಅಭ್ಯಾಸ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರೀರಿ. ಸೋಷಿಯಲ್ ಸೈನ್ಸಲ್ಲಿ ಎಲ್ಲರೂ ಕೂಡ 80ಗೆ 80 ಅಂಕಗಳನ್ನು ತಗೋಬೇಕು ಅನ್ನೋದು ನನ್ನ ಆಸೆ ಆಗಿರ್ತದೆ. ಈಗಾಗಲೇ ನಾನು ಕನ್ನಡ ಮೀಡಿಯಂ ಪ್ರಶ್ನೆಗಳನ್ನು ಕೂಡ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಕೊಟ್ಟಿದ್ದೇನೆ. ಆ ವಿಡಿಯೋವನ್ನು ಕೂಡ ನೀವು ಯಾರಾದರೂ ಕನ್ನಡ ಮೀಡಿಯಂ ಅವರಿದ್ದರೆ ಅದನ್ನು ಕೂಡ ನೀವು ನೋಡಬಹುದು. ಅದರ ಲಿಂಕನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಬ್ಬರಿಗೂ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗಿಬ್ಬರಿಗೂ ನಿಮಗೆ ಉಪಯುಕ್ತ ಆಗಬೇಕು ಅಂತೇಳಿ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಭೇಟಿಯಾಗ್ತೀನಿ. ನಮಸ್ಕಾರ.